ನಮಸ್ಕಾರ. ನೋಡಿ, ಕೆಲವು ಸತಿ ನಮ್ಮ ಪ್ರೀತಿ ನಮ್ಮನ್ನು ಎಷ್ಟರ ಮಟ್ಟಿಗೆ ಕುರುಡು ಮಾಡುತ್ತೆ ಅಂತ ಹೇಳಿದರೆ, ಅವ್ರು ನನಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಿರುತ್ತೆ, ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಿರುತ್ತೆ. ಆದರೂ ಎಲ್ಲೋ ಒಂದು ಹೋಪಲ್ಲಿ ಅವ್ರಿಗೆ ಪದೇ ಪದೇ ಚಾನ್ಸ್ ಕೊಡ್ತಾನೆ ಇರ್ತೀವಿ. ಕೆಲವು ಸತಿ ಕ್ಷಮೆಗೋಸ್ಕರ ಒದ್ದಾಡ್ತಾ ಇರ್ತೀವಿ. ಎಲ್ಲೋ ಗೊತ್ತು, ಅವ್ರಿಗೂ ಗೊತ್ತಿರುತ್ತೆ ಈ ಕೆಲಸವನ್ನು ಮಾಡಿದ್ರೆ ನನ್ನ ಮನಸ್ಸಿಗೆ ಅಥವಾ ನಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂತ. ಆದರೂ ಅವರು ಪದೇ ಪದೇ ಅದೇ ಕೆಲಸವನ್ನು ಮಾಡ್ತಾ ಇರ್ತಾರೆ. ಎಲ್ಲೋ ನನಗೆ ನನ್ನ ಸಂಗಾತಿ ಆ ವ್ಯಕ್ತಿಯೊಟ್ಟಿಗೆ ಮಾತಾಡೋದಾಗಿರ್ಬೋದು, ಅದೆಲ್ಲವೂ ಇರಿಸು ಮುರಿಸು ತರ್ತಿದೆ ಅಂತ ಗೊತ್ತಿದ್ರೂ ಕೂಡ ಅದೇ ಕೆಲಸಗಳನ್ನು ಪದೇ ಪದೇ ಮಾಡ್ತಾ ಇರ್ತಾರೆ. ಆದರೂ ಇಷ್ಟು ಈ ರಿಲೇಷನ್ಶಿಪ್ ಟಾಕ್ಸಿಕ್ ಆಗಿದ್ರು ಕೂಡ ನನಗೆ ಯಾಕೆ ಈ ರಿಲೇಷನ್ಶಿಪ್ಪಿಂದ ಆಚೆ ಬರೋಕ್ಕಾಗ್ತಾಯಿಲ್ಲ, ನಾನು ಯಾಕೆ ಇಂಥ ವ್ಯಕ್ತಿ ಹತ್ರನೇ ಪದೇ ಪದೇ ಪ್ರೀತಿಯನ್ನು ಹುಡುಕ್ತಾ ಇದ್ದೀನಿ ಅಂತ ಹೇಳಿದರೆ, ಇದು ಏನೂ ಅಲ್ಲ, ಇದನ್ನು ಟ್ರಾಮಾ ಬಾಂಡಿಂಗ್ ಅಂತ ಕರೀತಾರೆ. ಏನಿದೆ ಟ್ರಾಮಾ ಬಾಂಡಿಂಗ್ ಅಂತ ಹೇಳಿದರೆ, ನೀವೇ ನೋಡಿರ್ತೀರ. ಈಗ ಈ ಕೆಸಿನೋದಲ್ಲಾಗಿರಬಹುದು ಅಥವಾ ಯಾವುದೋ ಒಂದು ಅಡಿಕ್ಷನಲ್ಲಿ ಅವ್ರು ಯಾವಾಗಲೂ ನಿಮ್ಮನ್ನು ಗೆಲ್ಲಿಸಲ್ಲ. ಯಾವಾಗಲೂ ಒಂದು ಸತಿ ಗೆಲ್ಲಿಸಿದಾಗ ಮತ್ತೆ ಗೆಲ್ತೀನೇನೋ ಎಂಬ ಭರವಸೆಯಲ್ಲೇ ಪದೇ ಪದೇ ಆಟವನ್ನು ಆಡ್ತಾನೆ ಇರ್ತಾರೆ. ಹಾಗೆ ಈ ವ್ಯಕ್ತಿ ನಿಮ್ಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ಅವರ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಆಗಿರ್ಬೋದು, ಅವರ ನಗುವಿನ ಮಾತಾಗಿರ್ಬೋದು, ಅವರು ನಿಮ್ಮ ಜೊತೆ ಸಿಕ್ಕಿದಾಗ ಏನೋ ಒಂದು ಸ್ವೀಟ್ ಜೆಸ್ಚರ್ ಆಗಿರಬಹುದು, ಇದೆಲ್ಲವೂ ಮತ್ತೆ ಆ ರಿಲೇಷನ್ಶಿಪ್ಪಲ್ಲಿ ನಂಬಿಕೆ ತರ್ತಾ ಇರುತ್ತೆ. ಆದರೆ ನೀವು ಆ ಟಾಕ್ಸಿಕ್ ಪ್ಯಾಟ್ರನನ್ನೆಲ್ಲ ಮರೆತು ಮತ್ತೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಹೋಪನ್ನು ಹುಡುಕ್ತಾ ಇರ್ತೀರ. ಅವ್ರು ಹಾಕಿದ ಪ್ರತಿಯೊಂದು ಮೆಸೇಜಿಗಾಗಿರಲಿ ಅಥವಾ ಮೀಟ್ ಮಾಡಿದಾಗ ಆಡಿದ ಪ್ರತಿಯೊಂದು ಮಾತನ್ನು ಮತ್ತೆ ಮತ್ತೆ ನೆನಪಿಸ್ಕೊತಾ ಇರ್ತೀರ, ಅದನ್ನು ಓವರ್ ಅನಲೈಸ್ ಮಾಡ್ತಾ ಇರ್ತೀರ. ಆದರೆ ನಿಮಗೆ ಒಂದು ವಿಷಯ ಗೊತ್ತಾ, ಅವ್ರ ತಪ್ಪಿಗಿಂತ ಇದು ನಿಮ್ಮ ತಪ್ಪೇ ಆಗ್ತಾಯಿದೆ. ಯಾಕೆ ಅಂತ ಹೇಳಿದರೆ, ಓರ್ವ ವ್ಯಕ್ತಿ ನಿಮಗೆ ಮೊದಲನೇ ಸತಿ ತಪ್ಪು ಮಾಡಿದ್ರೆ ಅವ್ರ ತಪ್ಪು, ಎರಡನೇ ಸತಿ ತಪ್ಪು ಮಾಡಿದರೆ ಆಗ ಕೂಡ ಅವ್ರ ತಪ್ಪು, ಮೂರನೇ ಸತಿ ಆ ತಪ್ಪನ್ನು ಮಾಡೋಕ್ಕೆ ಬಿಡ್ತಿದ್ದೀರಾ ಅಂತ ಹೇಳಿದರೆ ಅದು ನಿಮ್ಮ ತಪ್ಪಾಗ್ತಾ ಹೋಗುತ್ತೆ. ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ಪ್ರೀತಿ ಅಂತ ಹೇಳಿದರೆ ನನ್ನನ್ನು ನಾನಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ಐ ಶುಡ್ ಬಿ ಸೀನ್, ಐ ಶುಡ್ ಬಿ ಹರ್ಡ್, ಐ ಶುಡ್ ಬಿ ವ್ಯಾಲಿಡೇಟೆಡ್ ಅಂತಹ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬೇಕು. ಅದು ಬಿಟ್ಟು ಪ್ರತಿ ಸತಿ ನಾನೇ ಸೋಲ್ತಾ ಇದ್ದರೆ, ನನ್ನ ಸೆಲ್ಫ್ ರೆಸ್ಪೆಕ್ಟೇ ಇಲ್ಲ ಅಂತ ಹೇಳಿದರೆ ಆ ರಿಲೇಷನ್ಶಿಪ್ಪಿಗೆ ಯಾವುದೇ ರೀತಿಯ ಅರ್ಥ ಇಲ್ಲ. ನನ್ನನ್ನು ನೀವು ಕೇಳಿದರೆ ಪ್ರೀತಿ ಮುಖ್ಯನಾ ರೆಸ್ಪೆಕ್ಟ್ ಮುಖ್ಯ ಅಂತ ಹೇಳಿದರೆ, ನಾನು ರೆಸ್ಪೆಕ್ಟನ್ನು ಚೂಸ್ ಮಾಡ್ತೀನಿ. ಯಾಕೆ ಗೊತ್ತಾ, ಆ ವ್ಯಕ್ತಿ ನಿಮ್ಮನ್ನು ರೆಸ್ಪೆಕ್ಟ್ ಮಾಡಿದರೆ ಖಂಡಿತವಾಗ್ಲೂ ಆ ವ್ಯಕ್ತಿ ನಿಮಗೆ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಅಥವಾ ನಿಮ್ಮ ನಂಬಿಕೆ ದ್ರೋಹ ಆಗತಕ್ಕಂಥ ಯಾವ ಕೆಲಸವನ್ನು ಮಾಡಲ್ಲ. ನೋಡಿ, ಯಾವತ್ತೂ ಅಷ್ಟೇ ನಿಮ್ಮ ಸಂಗಾತಿ 4 ಜನ ಮುಂದೆ ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡೋದಾಗಿರಬಹುದು ಅಥವಾ ಇನ್ನೊಂದು ವ್ಯಕ್ತಿ ಹತ್ರ ಹೋಗಿ ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅವ್ರಿಗೆ ಪ್ರೀತಿ ಇದೆ ಅಂತಲ್ಲ. ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ಒಂದು ರಿಲೇಷನ್ಶಿಪ್ಪು ನಿಮ್ಮನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಬೇಕು, ಗ್ರೋತ್ ಇರಬೇಕು. ಯಾವಾಗ ನೀವು ಒಬ್ಬರನ್ನೊಬ್ಬರು ಪೋಲಿಸಿಂಗ್ ಮಾಡ್ತಾ ಇರ್ತೀರ, ಅಲ್ಲಿ ಗ್ರೋತ್ ಇರಲ್ಲ. ಹಾಗೆ ನೋಡಿ, ನಿಮ್ಮ ಲೈಫಲ್ಲಿ ಒಂದು ಅತ್ಯುನ್ನತವಾದ ಒಂದು ಸಂಗಾತಿ ಸಿಕ್ಕಿದರೆ ನಿಮ್ಮ 70% ಆಫ್ ನಿಮ್ಮ ಲೈಫ್ ಪ್ರಾಬ್ಲಮ್ಮು ಕಳೆದೋಗುತ್ತೆ. ಅದೇ ಮನೇಲಿ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ, ನಾವು ಆಚೆ ಎಷ್ಟೇ ದುಡ್ಕೊಂಡು ಬಂದರೂ ಮನೆಗೆ ಬಂದರೆ ನೆಮ್ಮದಿಯನ್ನು ಹುಡುಕ್ತಾ ಇರ್ತೀವಿ. ಹಾಗಾಗಿ ಮೊದಲನೇದಾಗಿ ಬೌಂಡ್ರೀಸನ್ನು ಹಾಕ್ತಾ ಹೋಗಿ. ಈಗ ನಿಮ್ಮ ಮನೆಗೆ ಕಾಂಪೌಂಡ್ ಹೇಗೆ ಮುಖ್ಯನೋ ಹಾಗೆ ಬೌಂಡ್ರೀಸ್ ಮುಖ್ಯ. ನೋಡಿ, ಕೆಲವು ಸತಿ ಏನಾಗುತ್ತೆ, ಇಫ್ ಯು ಕಾಂಟ್ ಚೇಂಜ್ ದ ಪರ್ಸನ್ ಅಂತ ಹೇಳ್ತಾರೆ. ಅಂದರೆ ಎಷ್ಟೇ ಸತಿ ಈ ವ್ಯಕ್ತಿಯನ್ನು ಪರಿವರ್ತಿಸಬೇಕು ಅಂತ ಹೋದಾಗಲೂ ಕೂಡ ನಮಗೆ ಅಲ್ಲಿ ಯಾವುದೇ ಥರ ಸಕ್ಸಸ್ ಸಿಗದೆ ನಿರಾಸೆಗೊಳಗಾಗ್ತಾನೆ ಇರ್ತೀವಿ. ಈ ವ್ಯಕ್ತಿಯನ್ನು ಸಂಭಾಳಿಸೋದೇ ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿಬಿಡುತ್ತೆ. ನೋಡಿ, ಫಸ್ಟು ಈ ಪ್ಯಾಟ್ರನಲ್ಲಿ ನೀವು ಇದ್ದೀರಾ ಅಂತ ಹೇಳಿದರೆ, ಮೊದಲನೇದಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮನ್ನು ನೀವು ಪರಿಗಣಿಸಿ. ಯಾಕಂತ ಹೇಳಿದ್ರೆ ನಿಮ್ಮ ಪ್ರತಿಯೊಂದು ಎಮೋಷನ್ ಕೂಡ ವ್ಯಾಲಿಡೇಷನ್ ಇರಬೇಕು, ಪ್ರತಿಯೊಂದು ಭಾವನೆಗೂ ಕೂಡ ಅದರದೇ ಆದ ಅರ್ಥಗಳಿದೆ. ಹಾಗಾಗಿ ಫಸ್ಟು ಈ ಪ್ಯಾಟ್ರನನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಹೇಗೆ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮಗೆ ನೀವು ಅಬಂಡನ್ಸಲ್ಲಿ ಪ್ರೀತಿಯನ್ನು ಕೊಟ್ಕೊಳ್ಳಿ, ಗೌರವವನ್ನು ಕೊಡ್ತಾ ಹೋಗಿ. ಯಾಕೆ ಈ ವ್ಯಕ್ತಿ ಕಡೆ ನನಗೆ ಮನಸ್ಸು ಸೆಳೀತಾ ಇದೆ, ಇದೆಲ್ಲಾದರೂ ನನ್ನ ಬಾಲ್ಯದ ಪ್ಯಾಟ್ರನನ್ನು ತೋರಿಸ್ತಾ ಇದೆಯಾ, ಎಲ್ಲೋ ನನಗೆ ಬಾಲ್ಯದಲ್ಲಿ ನನ್ನ ತಂದೆ ತಾಯಿಗಳು ನನಗೆ ಪ್ರೀತಿ ಕೊಡಲಿಲ್ವಾ, ಹಾಗಾಗಿ ಈ ಪ್ರೀತಿಯನ್ನು ಹುಡ್ಕೊಂಡು ಈ ವ್ಯಕ್ತಿಯ ಹಿಂದೆ ಹೋಗ್ತಾ ಇದ್ದೀನಾ, ಮತ್ತು ಈ ವ್ಯಕ್ತಿಯಲ್ಲಿ ನನಗೆ ಇಷ್ಟ ಆಗಿರ್ತಕ್ಕಂಥ ಗುಣಗಳು ಯಾವುದು, ಈ ಎಲ್ಲ ಪ್ರಾಂಪ್ಟ್ಗಳನ್ನು ಆನ್ಸರ್ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಎಲ್ಲಿ ನಾನು ನನ್ನನ್ನು ಕಳ್ಕೊಂಡಿದ್ದೀನಿ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಹೋಗುತ್ತೆ. ನೋಡಿ, ಯಾವತ್ತೇ ತಿಳ್ಕೊಳ್ರಿ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗಿಂತ ನಿಮ್ಮ ಪ್ರೀತಿ ಮಿಗಲಲ್ಲ. ಎಲ್ಲಿ ನಿಮಗೆ ಗೌರವ ಇರುತ್ತೆ ಅಲ್ಲಿ ಪ್ರೀತಿ ಇರುತ್ತೆ.
ಎಲ್ಲಿ ನಿಮ್ಮ ತನ ಇರುತ್ತೆ ಅಲ್ಲಿ ನಿಮಗೊಂದು ಬೆಲೆ ಇರುತ್ತೆ. ಹಾಗಾಗಿ ಯಾರು ನಿಮ್ಮ ಬೆಲೆಯನ್ನು ಅರ್ಥ ಮಾಡ್ಕೋತಾರೆ ಅವರಿಗೊಂದು ಚಾನ್ಸ್ ಕೊಡಿ. ಅದು ಬಿಟ್ಟು ಎಲ್ಲಿ ನಿಮಗೆ ಗೌರವ ಇಲ್ವೋ, ಯಾರು ಪದೇ ಪದೇ ಸುಳ್ಳು ಹೇಳ್ತಾ ಇರ್ತಾರೋ, ಪದೇ ಪದೇ ಮೋಸ ಮಾಡ್ತಿರ್ತಾರೋ, ಎಲ್ಲಿ ನಿಮಗೆ ಬೆಲೆ ಇರಲ್ವೋ ಅಂಥ ವ್ಯಕ್ತಿತ್ವವನ್ನು ಅವ್ರ ಪಾಡಿಗೆ ಅವ್ರಿಗೆ ಇರಕ್ಕೆ ಬಿಟ್ಟು ನಿಮ್ಮ ಹೊಸ ಜೀವನವನ್ನು ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.